ಕರ್ನಾಟಕದ ಫೇಮಸ್ ದೊನ್ನೆ ಬಿರಿಯಾನಿ. ಇದು ಹೈದರಾಬಾದಿ ಬಿರಿಯಾನಿ ಆಂಧ್ರದ್ದು, ಇದು ಬಂದು ತಮಿಳ್ನಾಡ್ದು ಆಂಬೂರ್ ಬಿರಿಯಾನಿ. ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ರೈಸ್ ಸಪ್ರೇಟು, ಚಿಕನ್ ಸಪ್ರೇಟ್ ಕೊಡ್ತಾರೆ. ಸ್ಪೂನ್ ತೆಗೆದು ಸೈಡ್ಗೆ ಇಟ್ಬಿಡೋಣ. ಬಿರಿಯಾನಿ ಅವನಾರ ಸ್ಪೂನಲ್ಲಿ ತಿಂದ್ಬಿಟ್ರೆ ಅಷ್ಟೇ ಕತೆ. ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಏನೋ ಡೆಡ್ ಆಪೋಸಿಟ್. एकदम इन्होंने वक्त बदल दिया, जज्बात बदल दिए, जिंदगी बदल दी. ಫುಲ್ ಚೇಂಜ್ ಆಗೋಯ್ತು ಬಿರಿಯಾನಿ. ಬಟ್ ಮೂರನ್ನು ಒಟ್ಟಿಗೆ ತಿಂದಾಗ ಯಾವ್ದು ಚೆನ್ನಾಗಿತ್ತು ಅಂದ್ರೆ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಅಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಾವಿವತ್ತು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಇದು ಬಿರಿಯಾನಿ ಕಂಪ್ಯಾರಿಸನ್. ಈ ಬಿರಿಯಾನಿ ಕಂಪ್ಯಾರಿಸನ್ ನಾವು 3 ತರ ನೋಡಬಹುದು. ಒಂದು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್, ಇನ್ನೊಂದ್ ತರ ನೋಡೋದಾದ್ರೆ ನಾವು ಇದನ್ನ ಸ್ಟೇಟ್ ವೈಸ್ ಬಿರಿಯಾನಿ ಕಂಪ್ಯಾರಿಸನ್ ಅಂತ ಹೇಳ್ಬೋದು. ಇದು ಬಂದು ನಮ್ಮ ಕರ್ನಾಟಕದ ಫೇಮಸ್ ದೊನ್ನೆ ಬಿರಿಯಾನಿ, ಇದು ಹೈದರಾಬಾದಿ ಬಿರಿಯಾನಿ ಆಂಧ್ರದ್ದು, ಇದು ಬಂದು ತಮಿಳ್ನಾಡ್ದು ಆಂಬೂರ್ ಬಿರಿಯಾನಿ. ಇದು ಬಂದು ನಮಗೆ ಅಫೋರ್ಡಬಲ್, ಚೀಪ್ ಅಂತ ಹೇಳ್ಬಾರ್ದು, ಅಫೋರ್ಡಬಲ್ ಬಿರಿಯಾನಿ ಆಂಬೂರ್ ಬಿರಿಯಾನಿ. ಇದು ನಮ್ಮ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ನಮ್ಮ ದೊನ್ನೆ ಬಿರಿಯಾನಿ, ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಹೈದರಾಬಾದಿ ಬಿರಿಯಾನಿ. ಸೊ ಇವು ಮೂರನ್ನು ಬಂದು ನಾನು ಝೊಮ್ಯಾಟೋದಲ್ಲಿ ಒಳ್ಳೆ ಸ್ಟಾರ್ ರೇಟಿಂಗ್ ಇರೋ ರೆಸ್ಟೋರೆಂಟ್ಸ್ ಇಂದ ಬುಕ್ ಮಾಡಿ ತರಿಸಿರೋಂಥದ್ದು. ಸೊ ನೋಡೋಣ ಯಾವ ಬಿರಿಯಾನಿ ಬೆಸ್ಟ್ ಅಂತ ನೋಡೋಣ. ಸೊ ಫಸ್ಟ್ ನಾವು ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡೋದಕ್ಕೆ ಫಸ್ಟ್ ಬಂದಿದ್ದು ನಮಗಿದು ಮೇಘನಾ ಫುಡ್ಸ್ ಇಂದ. ಮೇಘನಾ ಫುಡ್ಸ್ ಹೈದರಾಬಾದಿ ಬಿರಿಯಾನಿ. ನೆಕ್ಸ್ಟ್ ದೊನ್ನೆ ಬಿರಿಯಾನಿ ಹೌಸ್ ಇಂದ ಇದು ನಮ್ಮ ಚಿಕನ್ ದೊನ್ನೆ ಬಿರಿಯಾನಿ, ಇದು ಬಂದು ಆಂಬೂರ್ ಬಿರಿಯಾನಿ. ಸೊ ಈ ಕಂಪ್ಯಾರಿಸನ್ ಅಲ್ಲಿ ನಾವು 3 ಕ್ರೈಟೀರಿಯಾನ ಕನ್ಸಿಡರ್ ಮಾಡ್ತಾ ಇದೀವಿ. ಒಂದ್ ಬಂದು ಇದು ಝೊಮ್ಯಾಟೋ ಇಂದ ಆರ್ಡರ್ ಮಾಡಿರೋದ್ರಿಂದ ಪ್ಯಾಕೇಜಿಂಗ್ ನೋಡ್ತೀವಿ. ಫಸ್ಟ್ ಪ್ಯಾಕೇಜಿಂಗ್ ಯಾವ್ದು ಹೇಗಿದೆ ಅಂತ, ನೆಕ್ಸ್ಟ್ ಬಂದು ಕ್ವಾಂಟಿಟಿ ಎಷ್ಟಿದೆ ಅಂತ, ಆ ಪ್ರೈಸ್ಗೆ ವರ್ತಿದೆಯಾ ಅಂತ, ಇನ್ನ ನೆಕ್ಸ್ಟ್ ಬಂದು ಅಲ್ಟಿಮೇಟ್ಲಿ ಟೇಸ್ಟ್, ಆ ಪ್ರೈಸ್ಗೆ ಆ ಟೇಸ್ಟ್ ವರ್ತಿದೆಯಾ ಅಂತ. ಸೊ ಪ್ರೈಸ್ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಅಫೋರ್ಡಬಲ್ ಆಂಬೂರ್ ಬಿರಿಯಾನಿ ಬಂದು ನಮಗೆ ಝೊಮ್ಯಾಟೋದಲ್ಲಿ 120 ರೂಪೀಸ್ ಆಯ್ತು. ಇನ್ನ ಚಿಕನ್ ದೊನ್ನೆ ಬಿರಿಯಾನಿ, ಇದು ದೊನ್ನೆ ಬಿರಿಯಾನಿ ಹೌಸಿಂದ ತರಿಸಿರೋದು, ಇದು ಬಂದು ನಮಗೆ 200 ರೂಪೀಸ್ ಬಿತ್ತು. ಇನ್ನ ದ ಫೇಮಸ್ ಮೇಘನಾ ಫುಡ್ಸ್ ಹೈದರಾಬಾದ್ ಬಿರಿಯಾನಿ, ಇದು ಬಂದು ನಮಗೆ ಝೊಮ್ಯಾಟೋದಲ್ಲಿ 400 ರೂಪಾಯಿ ಆಯ್ತು ತರಿಸೋದಕ್ಕೆ. ಸೊ ನೋಡೋಣ ಒಂದೊಂದೇ ಬಿರಿಯಾನಿ ಪ್ಯಾಕೇಜಿಂಗ್, ಕ್ವಾಂಟಿಟಿ, ಟೇಸ್ಟ್ ಹೇಗಿದೆ ಅಂತ ಕಂಪೇರ್ ಮಾಡೋಣ. ಫಸ್ಟ್ ಒಂದು ನಮ್ಮ ಅಫೋರ್ಡಬಲ್ ಬಿರಿಯಾನಿ ಆಂಬೂರ್ ನೋಡೋಣ. ಆಂಬೂರ್ ಬಿರಿಯಾನಿ ಫುಲ್ಲು ಲೋಕಲ್. ಇದು ಬಂದು ನಮಗೆ ಅಫೋರ್ಡಬಲ್, ಆಲ್ಮೋಸ್ಟ್ ಎಲ್ಲ ಏರಿಯಾದಲ್ಲೂ ಬೆಂಗಳೂರಲ್ಲಿ ಸಿಗುತ್ತೆ. ಸೊ ಮೊಸರು ಕೊಟ್ಟಿದ್ದಾರೆ, ಗ್ರೇವಿ ಕೊಟ್ಟಿದ್ದಾರೆ, ಆ್ಯಂಡ್ ಇದು ಬಂದು ನಿಂಬೆಹಣ್ಣು, ಈರುಳ್ಳಿ. ಈ ಥರ ಪ್ಯಾಕೇಜಿಂಗಲ್ಲಿ ನಮಗೆ ಬಿರಿಯಾನಿ ಕೊಟ್ಟಿದ್ದಾರೆ. ಓಪನ್ ಮಾಡಿ ನೋಡೋಣ. ಸೊ ನೋಡ್ಬೋದು, ಇದು ನಮ್ಮ ಪ್ಯಾಕೇಜಿಂಗು ಆಂಬೂರ್ ಬಿರಿಯಾನಿದು. ಓಪನ್ ಮಾಡುವ. ಈ ಪ್ರೈಸ್ ಕ್ವಾಂಟಿಟಿ ಚೆನ್ನಾಗೇ ಕೊಟ್ಟಿದ್ದಾರೆ. ಓಕೆ, ಅಕಾರ್ಡಿಂಗ್ ಟು ಮೀ ಈ ಪ್ರೈಸ್ ರೇಂಜಲ್ಲಿ ಇಷ್ಟು ಕ್ವಾಂಟಿಟಿ ಮತ್ತು ಪ್ಯಾಕೇಜಿಂಗು ಓಕೆ, ಕಾಸಿಗೆ ತಕ್ಕಂತೆ ಕಜ್ಜಾಯ. ಓಕೆ, ಕ್ವಾಂಟಿಟಿ ಆ್ಯಂಡ್ ಪ್ಯಾಕೇಜಿಂಗ್ ಚೆನ್ನಾಗಿದೆ. ನೋಡೋಣ ಲಾಸ್ಟಲ್ಲಿ ಯಾವ್ದು ವಿನ್ ಆಗುತ್ತೆ ಅಂತ. ಈಗ ಸೈಡಿಗೆ ಇಟ್ಕೊಡೋಣ ಹಂಗೆ ಇದನ್ನ. ನೆಕ್ಸ್ಟು ನಮ್ಮ ಕರ್ನಾಟಕದ ಫೇಮಸ್ ದೊನ್ನೆ ಬಿರಿಯಾನಿ, ಇದು ಪ್ಯಾಕೇಜಿಂಗ್ ಓಪನ್ ಮಾಡೋಣ. ಪ್ಯಾಕೇಜಿಂಗ್ ಚೆನ್ನಾಗಿದೆ, ಒಳ್ಳೆ ಕವರ್ ಹಾಕಿ ಕೊಟ್ಟಿದ್ದಾರೆ. ಆಂಬೂರ್ ಥರ ಪ್ಲಾಸ್ಟಿಕ್ ಕವರ್ ಏನಾಗಿ ಕೊಟ್ಟಿಲ್ಲ. ಲೆಟ್ಸ್ ಓಪನ್ ದಿಸ್. ಪರವಾಗಿಲ್ಲ, ಒಳ್ಳೆ ಪ್ರೀಮಿಯಂ ಪ್ಯಾಕೇಜ್ ಇದೆ. ದೊನ್ನೆ ಬಿರಿಯಾನಿ ಹೌಸ್ ಅಂತ ತರಿಸಿರೋದು. ಇದು ಕ್ವಾಂಟಿಟಿನೂ ಓಕೆ, ಕಂಪ್ಯಾರಿಟಿವ್ಲಿ ಏನೋ ಆಂಬೂರ್ ಬಿರಿಯಾನಿ ಕ್ವಾಂಟಿಟಿ ಜಾಸ್ತಿ ಇದೆ. ದೊನ್ನೆ ಬಿರಿಯಾನಿ ಕ್ವಾಂಟಿಟಿ ಓಕೆ ಅನ್ನಂಗಿದೆ 200 ರೂಪೀಸ್ಗೆ. ಆ್ಯಂಡ್ ಇದನ್ನ ಪ್ಯಾಕೇಜಿಂಗು ಬೆಸ್ಟ್. ಇವೆರಡರ ಕಂಪೇರ್ ಮಾಡಿದ್ರೆ ಪ್ಯಾಕೇಜಿಂಗ್ ದಿಸ್ ಇಸ್ ದ ಬೆಸ್ಟ್. ಓಪನ್ ಮಾಡಿದ್ರೆ ನಿಮಗೆ ಹೆಂಗೆ ಬರ್ತಿದೆ ಅರೋಮ ಅಂದರೆ ವಾ, ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಕರ್ನಾಟಕದ ಬೆಸ್ಟ್ ಹೇಳ್ಬೋದು. ಯಾಕಂದರೆ ಇದ್ರಲ್ಲಿ ಬಂದು ನಮಗೆ ಜಾಸ್ತಿ ನಾವು ಸೊಪ್ಪನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ದೊನ್ನೆ ಬಿರಿಯಾನಿನಲ್ಲಿ. ಆಂಬೂರ್ ಬಿರಿಯಾನಿಗೆ ಜಾಸ್ತಿ ಸ್ಪೈಸಸ್ ಏನೂ ಯೂಸ್ ಮಾಡೋದಿಲ್ಲ, ಮಸಾಲೆ ಜಾಸ್ತಿ ಹಾಕೋದಿಲ್ಲ, ಅದು ಸಿಂಪಲ್ ಬಿರಿಯಾನಿ. ಆದರೂ ನೆಕ್ಸ್ಟ್ ಬಂದು ನಮ್ಮ ದೊನ್ನೆ ಬಿರಿಯಾನಿ, ಇದು ಬಂದು ನಮ್ಮ ಕರ್ನಾಟಕ ಸ್ಟೈಲ್ದು. ಆಲ್ಮೋಸ್ಟ್ ಪುದೀನ, ಕೊತ್ತಂಬರಿ ಎಲ್ಲ ಜಾಸ್ತಿ ಯೂಸ್ ಮಾಡಿರ್ತಾರೆ. ಹಂಗಾಗಿ ಸಕಲ ಕಾಣ್ತಾ ಇದೆ. ಆ್ಯಂಡ್ ಮೊಟ್ಟೆ ಕೊಟ್ಟಿದ್ದಾರೆ, ಬಿರಿಯಾನಿ ಪ್ಲಸ್ ಮೊಟ್ಟೆ. ಪ್ಯಾಕೇಜಿಂಗ್ ಬೆಸ್ಟ್, ಕ್ವಾಂಟಿಟಿ ಓಕೆ, ನಾಟ್ ಬ್ಯಾಡ್. ನೆಕ್ಸ್ಟ್ ಇದನ್ನು ಸೈಡಿಗೆ ಇಟ್ಟಿರೋಣ ಹಂಗೆ. ನೆಕ್ಸ್ಟ್ ನಮ್ಮ ಪಾಪ್ಯುಲರ್ ಮೇಘನಾಸ್ ಹೈದರಾಬಾದಿ ಬಿರಿಯಾನಿ, ಇದು ಪ್ಯಾಕೇಜಿಂಗ್ ಟಾಪ್ ಕ್ಲಾಸ್. ಮೂರಕ್ಕೂ ಕಂಪೇರ್ ಮಾಡಿದ್ರೆ ಪ್ಯಾಕೇಜಿಂಗ್ ದಿಸ್ ಇಸ್ ದ ವಿನ್ನರ್ ಪ್ಯಾಕೇಜಿಂಗಲ್ಲಿ. ಕ್ವಾಂಟಿಟಿ ನೋಡೋಣ ಓಪನ್ ಮಾಡಿಬಿಟ್ಟು. ಇದಂತೂ ಓಪನ್ ಮಾಡೋಕೆ ಆಗೋದೇ ಇಲ್ಲ, ಫುಲ್ Z+ ಸೆಕ್ಯೂರಿಟಿ. ನಮ್ಮ PM ಸೆಕ್ಯೂರಿಟಿ ಇರಲ್ಲ.
ಅಷ್ಟು ಸೆಕ್ಯೂರಾಗಿ ಪ್ಯಾಕ್ ಮಾಡಿರ್ತಾರೆ. ಇದಕ್ಕೆ ಸೀಸರ್ ಬೇಕೇ ಬೇಕು. ಓಕೆ, ಓಪನ್ ಮಾಡಿ ನೋಡೋಣ. ಫುಲ್ ನೋಡ್ಬೋದು, ಇದು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ. ನೋಡಿ, ಇದು ಮೇಘನಾ ಬಿರಿಯಾನಿಯಲ್ಲಿ ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ರೈಸ್ ಸಪ್ರೇಟು, ಚಿಕನ್ ಸಪ್ರೇಟ್ ಕೊಡ್ತಾರೆ. ಇದು ಬಂದು ನೋಡಿ, ಸೊ ಇದು ಬಂದು ರೈಸು ಅಂದರೆ ಮೇಘನಾ ಬಿರಿಯಾನಿದು ಗೊತ್ತಲ್ಲ, ಹೈದರಾಬಾದಿ ಬಿರಿಯಾನಿ ಅಂದರೆ ರೈಸ್ ಸಪ್ರೇಟು ಮತ್ತು ಗ್ರೇವಿ ಸಪ್ರೇಟ್ ಕುಕ್ ಮಾಡ್ಕೋತಾರಲ್ವಾ, ಅದೇ ಥರ ನಮಗಿಲ್ಲಿ ಪ್ಯಾಕೇಜಿಂಗಲ್ಲೂ ಸಖತ ಪ್ಯಾಕೇಜಿಂಗ್ ಸಖತ ಕಾಣ್ತಾ ಇದೆ. ಇದು ಬಂದು ರೈಸ್ ಇದು. ಓಕೆನಾ, ನೀವು ಯಾವುದೇ ಬಿರಿಯಾನಿ ಆರ್ಡರ್ ಮಾಡಿ ಮೇಘನಾಸಿಂದ, ಮೇಘನಾ ಬೋನ್ಲೆಸ್ ಚಿಕನ್ನು, ಮೇಘನಾಸ್ದು ಏನೋ ವಿತ್ ಬೋನ್ ಚಿಕನ್ ಆಗ್ಬೋದು, ಅಥವಾ ಅವ್ರದ್ದು ಸ್ಪೆಷಲ್ ಬಿರಿಯಾನಿ ಇರ್ಬೋದು, ಯಾವ್ದು ಆರ್ಡರ್ ಮಾಡಿದ್ರು ರೈಸ್ ಇಸ್ ದ ಸೇಮ್. ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ರು ರೈಸ್ ಇಸ್ ದ ಸೇಮ್. ರೈಸ್ನ ಸಪ್ರೇಟಾಗಿ ಕುಕ್ ಮಾಡ್ತಾರೆ ಅವರು. ಇನ್ನು ರೈಸ್ ಕ್ವಾಂಟಿಟಿ ಸಖತ್ತಾಗಿದೆ. ಓಕೆ, ರೈಸು ಸಖತ್ ಬಿಸಿ ಇದೆ, ಆ್ಯಕ್ಚುಲಿ ಬಿಸಿ ಇದೆ, ತುಂಬ ಬಿಸಿ ಇದೆ. ಮೂರಿಗೂ ಕಂಪೇರ್ ಮಾಡಿದ್ರೆ ಇದು ತುಂಬ ಬಿಸಿ ಇದೆ. ಇನ್ನು ಪ್ಯಾಕೇಜಿಂಗು ಟಾಪ್ ಸಖತ್ತಾಗಿದೆ ಪ್ಯಾಕೇಜಿಂಗು. ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಬಂದು ಇದು ಬೋನ್ಲೆಸ್ ಚಿಕನ್. ನಾವು ಆರ್ಡರ್ ಮಾಡೋದು ಬೋನ್ಲೆಸ್ ಚಿಕನ್ ಬಿರಿಯಾನಿ, ಹಂಗಾಗಿ ಬೋನ್ಲೆಸ್ ಚಿಕನ್ ಗ್ರೇವಿನ ಸಪ್ರೇಟ್ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಬೋನ್ಲೆಸ್ ಚಿಕನ್ ಅಂತ ಬರೆದಿದ್ದಾರೆ. ಇದು ಬಂದು ಗ್ರೇವಿ, ಚಿಕನ್ದು ಗ್ರೇವಿ ಇರುತ್ತೆ. ನೆಕ್ಸ್ಟ್ ನಾವು ತಿನ್ನಬೇಕಾದ್ರೆ ರೈಸು ಮತ್ತು ಚಿಕನ್ ಗ್ರೇವಿನ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಇದ್ರ ಜೊತೆಗೆ ನಮ್ಗೆ ಇನ್ನೇನಿದೆ ಅಂದರೆ, ಓಕೆ, ಇದು ಬಂದು ರಾಯ್ತಾ, ಮೊಸರು ಗೊಜ್ಜು ರಾಯ್ತಾನು ಕೊಟ್ಟಿದ್ದಾರೆ. ಪ್ಯಾಕೇಜಿಂಗಲ್ಲಿ ದಿಸ್ ಇಸ್ ದ ವಿನ್ನರ್ ಅಕಾರ್ಡಿಂಗ್ ಟು ಮೀ. ಮಾತಾಡೋಂಗಿಲ್ಲ ಬಿಡಿ, ಸಖತ್ ಹೈ ಕ್ವಾಲಿಟಿ ಪ್ಯಾಕೇಜ್ ಇದೆ. ಮತ್ತು ಕ್ವಾಂಟಿಟಿನೂ ಅಷ್ಟೇ, ಇದು ಆಲ್ಮೋಸ್ಟ್ ಇಬ್ಬರು ಆರಾಮಾಗಿ ತಿನ್ಬಿಡ್ಬೋದು. ಇಬ್ಬರು ತಿನ್ನೋಷ್ಟು ಕ್ವಾಂಟಿಟಿ ಕಾಣಿಸ್ತಾ ಇದೆ. ಸೊ ನಮ್ಮ ಫಸ್ಟ್ ರೌಂಡಲ್ಲಿ ನೋಡ್ಬೋದು 3 ಬಿರಿಯಾನಿ ಓಪನಿಂಗ್ ಆಗಿದೆ, ಓಪನಿಂಗ್ ಸೆರೆಮನಿ. ಸೊ ಫಸ್ಟ್ ರೌಂಡ್ ಪ್ಯಾಕೇಜಿಂಗಲ್ಲಿ ದ ಮೇಘನಾಸ್ ಹೈದರಾಬಾದಿ ಬಿರಿಯಾನಿ ಇಸ್ ದ ವಿನ್ನರ್. ಸೊ ನಮ್ಮ ನೆಕ್ಸ್ಟ್ ರೌಂಡು ಕ್ವಾಂಟಿಟಿ ನೀವೇ ನೋಡ್ತಾ ಇದ್ದೀರಾ. ಆರಾಮಾಗಿ ಮೇಘನಾ ಬಿರಿಯಾನಿ ಬಂದು ಇಬ್ಬರು ತಿನ್ಬಿಡ್ಬೋದು, ಅಷ್ಟಿದೆ ಕ್ವಾಂಟಿಟಿ. ಇನ್ನು ದೊನ್ನೆ ಬಿರಿಯಾನಿ ಇದು ಬಂದು ಒಬ್ಬರು ತಿನ್ಬೋದು, ಅಷ್ಟೇ ಇದೆ. ವಿತ್ ಎಗ್ ಬರುತ್ತೆ ಇದು. ಇನ್ನು ಇದು ಬಂದು ನಮಗೆ ಆಂಬೂರ್ ಬಿರಿಯಾನಿ ಬಂದು ಒಬ್ಬರು ತಿಂದು ಇನ್ನು ಸ್ವಲ್ಪ ಮಿಕ್ಕುತ್ತೆ. ಒಬ್ಬರು ಮನ್ಸು ಮಾಡಿದ್ರೆ ಹೊಟ್ಟಸ್ಕೊಂಡಿದ್ರೆ ತಿನ್ಬಿಡ್ಬೋದು, ಅಷ್ಟಿದೆ. ಸೊ ಕ್ವಾಂಟಿಟಿನೂ ಮೇಘನಾಸ್ ಇಸ್ ದ ವಿನ್ನರ್. ಟೇಸ್ಟ್ ನೋಡಿದ್ಮೇಲೆ ಹೇಳ್ಬೋದು ಯಾವ್ದು ವರ್ತು ಅಂತ. ಟೇಸ್ಟ್ ನೀವು ಎಷ್ಟು ದುಡ್ಡು ಕೊಟ್ಟು ಎಷ್ಟು ಕ್ವಾಂಟಿಟಿ ತರಿಸಿದ್ರೇನು, ಏನಕ್ಕೆ ತರಿಸ್ತೀವಿ, ಮೈನು ಚೆನ್ನಾಗಿರಬೇಕು. ತಿಂದಮೇಲೆ ಬಿರಿಯಾನಿ ತಿಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನೋಡೋಣ, ಈಗ 3 ಸ್ಟೈಲ್ ಆಫ್ ಬಿರಿಯಾನಿ ತರಿಸಿದ್ವಿ ಆ್ಯಕ್ಚುಲಿ. ಇದು ಕಮ್ಮಿ ಮಸಾಲೆ, ನೆಕ್ಸ್ಟು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುವಂಥ ಆಂಬೂರು, ನಮ್ಮ ಕರ್ನಾಟಕ ಸ್ಪೆಷಲ್ ದೊನ್ನೆ ಬಿರಿಯಾನಿ, ಆ್ಯಂಡ್ ಹೈದರಾಬಾದ್ ಸ್ಪೆಷಲ್ ಮೇಘನಾಸ್ ಹೈದರಾಬಾದಿ ಬಿರಿಯಾನಿ. ಸೊ ಟೇಸ್ಟು ಮೊದಲಿಂದನೇ ಶುರು ಮಾಡೋಣ, ಹೆಂಗೆ ಬಂದ್ವಿ ಹಂಗೇನೆ. ಫಸ್ಟು ನಮ್ಮ ಆಂಬೂರ್ ಟೇಸ್ಟ್ ಮಾಡೋಣ. ಸೊ ಇದು ಫೈನಲ್ ರೌಂಡು. ಟೇಸ್ಟು ನಮಗೆ ಮೇನ್ ಇಂಪಾರ್ಟೆಂಟೇ ಟೇಸ್ಟ್ ಅಲ್ವಾ. ನೋಡೋಣ, ಕ್ವಾಂಟಿಟಿ ಅಂತೂ ಸಾಕಾಗಿ ಕೊಟ್ಟಿದ್ದಾರೆ. ನೋಡೋಣ ಇದು ಟೇಸ್ಟ್ ಹೇಗಿದೆ ಅಂತ. ಸ್ವಲ್ಪನೇ ಟೇಸ್ಟ್ ಮಾಡ್ತೀನಿ ಎಲ್ಲನೂ. ಸೊ ಟೋಟಲ್ಲು ನಿಮಗೆ ಈ ಸೈಜು ಒಂದು 4 ಪೀಸಸ್ ಇದ್ದಾವೆ. ಓಕೆ, ಕ್ವಾಂಟಿಟಿ ಸಾಕಾಗಿದೆ. ಸ್ಪೂನ್ ತೆಗೆದು ಸೈಡ್ಗೆ ಇಟ್ಬಿಡೋಣ. ಬಿರಿಯಾನಿ ಯಾವನಾರ ಸ್ಪೂನಲ್ಲಿ ತಿಂದ್ಬಿಟ್ರೆ ಅಷ್ಟೇ ಕತೆ. ಯಾವತ್ತೂ ಬಿರಿಯಾನಿನ ಕೈಯಲ್ಲಿ ತಿನ್ನಬೇಕು, ಆ ಸ್ವಾದನೇ ಬೇರೆ. ಕಮ್ಮಿ ಸ್ಪೈಸಸಲ್ಲಿ ಮಾಡೋವಂಥ ಬಿರಿಯಾನಿ ಇದು. ತಮಿಳ್ನಾಡಲ್ಲಿ ತುಂಬ ಪಾಪ್ಯುಲರ್. ಆಂಬೂರ್ ಬಿರಿಯಾನಿ ಸಖತ್ ಪಾಪ್ಯುಲರ್ ಇದೆ. ಜಾಸ್ತಿ ಇದಕ್ಕೆ ಬಳಸೋದೆ ಆನಿಯನ್ನು, ಟೊಮೆಟೊ. ಓಕೆ, ಹಂಗೆ ಟೇಸ್ಟ್ ಮಾಡೋಣ ರೈಸ್. ವಾವ್, ಸಾಕಾಗಿದೆ. ಆ್ಯಕ್ಚುಲಿ ಕಮ್ಮಿ ಸ್ಪೈಸಸಲ್ಲಿ ಈ ಥರ ಟೇಸ್ಟ್ ಹೆಂಗೆ ಬರ್ಸ್ತಾರೆ ಅಂತ ನಂಗೆ ಮೊದಲಿಂದನೂ ಡೌಟು. ತುಂಬ ಚೆನ್ನಾಗಿರುತ್ತೆ ರೈಸ್. ನೀವು ತಿಂತಾಯಿದ್ರೆ ಎಷ್ಟು ರುಚಿ ಬರುತ್ತೆ ಅಂದರೆ, ನಮಗೆ ಎಷ್ಟೇ ಮಸಾಲೆ ಹಾಕಿದ್ರೂ ಒಂದೊಂದು ಬಿರಿಯಾನಿ ಅಷ್ಟೇ ಟೇಸ್ಟ್ ಬರೋಲ್ಲ. ತುಂಬ ಚೆನ್ನಾಗಿದೆ. ರೈಸ್ ಅಂತೂ ಟಾಪ್ ಕ್ಲಾಸ್ ಆಗಿದೆ. ಇನ್ನು ಪೀಸಸ್ ನೋಡೋಣ. ಚಿಕನ್ ಚೆನ್ನಾಗಿ ಬೆಂದಿದೆ, ಬಟ್ ಅಂತ ಟೆಂಡರ್ ಚಿಕನ್ ಏನಲ್ಲ, ಮಾಮೂಲಿ ಚಿಕನ್ ಬಳಸಿದ್ದಾರೆ. ನೋಡೋಣ ಪೀಸ್ ಜೊತೆ ಹೆಂಗಿದೆ ಅಂತ. ರೈಸ್ ಅನ್ನೋ ಸಕ್ಕತ್ತಾಗಿತ್ತು. ರೈಸ್ ಅಂತೂ ಸೂಪರ್ ಟೇಸ್ಟು, ಬಟ್ ಚಿಕನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. ರಬ್ಬರ್ ಆಗ್ದಂಗೆ ಆಯ್ತೈತೆ. ಚಿಕನ್ ಟೆಂಡರ್ ಇಲ್ಲ, ರಬ್ಬರ್ ಥರ ಆಗ್ದಂಗೆ ಆಯ್ತೈತೆ. ಬಿರಿಯಾನಿನಲ್ಲಿ ಚಿಕನ್ ಪೀಸು ಡಿಸಪಾಯಿಂಟೆಡ್. ಈ ಪ್ರೈಸ್ ರೇಂಜಲ್ಲಿ ತಗೋಬೋದು ಅಂದರೆ ಅಫ್ಕೋರ್ಸ್ ಇಟ್ ಇಸ್ ದ ಮೋಸ್ಟ್ ಅಫೋರ್ಡಬಲ್ ಬಿರಿಯಾನಿ. ನಿಮಗೆ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಬಿರಿಯಾನಿ ಸಿಗುತ್ತೆ ನಿಮಗೆ ಎಲ್ಲ ಕಡೆ. ಆಂಬೂರು ಅದಕ್ಕೇ ಫೇಮಸ್ ಆ್ಯಕ್ಚುಲಿ. ಸೊ ಇದು ಚಿಕನ್ ಗ್ರೇವಿ ಮತ್ತು ಈರುಳ್ಳಿ, ನಿಂಬೆಹಣ್ಣು, ಮೊಸರೆಲ್ಲ ಕೊಟ್ಟಿದ್ದಾರೆ. ಬಟ್ ನನಗೆ ಪೀಸ್ ನೋಡಿ ಡಿಸಪಾಯಿಂಟ್ ಆಗೋಯ್ತು. ಇದನ್ನೆಲ್ಲ ಹಾಕೊಂಡು ಟೇಸ್ಟ್ ಮಾಡೋಕ್ಕಿಂತ ರೈಸೇ ತುಂಬ ಚೆನ್ನಾಗಿದೆ.
ಈ ಗ್ರೇವಿಯಲ್ಲಿ ಹಾಕೊಂಡು ತಿನ್ನೋಕ್ಕಿಂತ ಬರೀ ರೈಸೇ ತುಂಬ ಚೆನ್ನಾಗಿದೆ. ಬಟ್ ಪೀಸ್ ಡಿಸಪಾಯಿಂಟೆಡ್. ಫೈನಲ್ ವರ್ಡಿಕ್ಟ್ ಆಮೇಲೆ ನೋಡೋಣ ಲಾಸ್ಟ್ಗೆ ಅವೆರಡು ಹೆಂಗಿದೆ ಅದ್ರ ಮೇಲೆ ಡಿಸೈಡ್ ಮಾಡೋಣ ಟೇಸ್ಟು. ಈಗ ಸದ್ಯಕ್ಕೆ ಇದನ್ನು ಸೈಡಿಗೆ ಇಡೋಣ. ಸೊ ನೆಕ್ಸ್ಟು ನಮ್ಮ ಕರ್ನಾಟಕದ ದೊನ್ನೆ ಬಿರಿಯಾನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ಹಾಕೊಳ್ಳೋಣ. ಇದರಲ್ಲೂ ಕಮ್ಮಿ ಅಂದ್ರೂ ನಮಗೆ ಆಲ್ಮೋಸ್ಟ್ 4ರಿಂದ 5 ಪೀಸಸ್ ಕೊಟ್ಟಿದ್ದಾರೆ ವಿತ್ ಮೊಟ್ಟೆ ಇದೆ. ಸೊ ಮೊಟ್ಟೆ ಬಂದು ಅರ್ಧ ಮೊಟ್ಟೆ ಕೊಟ್ಟಿದ್ದಾರೆ. ಸಕ್ಕದ ಅರೋಮೆಟಿಕ್ ಆಗಿದೆ ಮಾತ್ರ ಬಿರಿಯಾನಿ. ಸೊಪ್ಪುಗಳೆಲ್ಲ ಹಾಕಿರ್ತಾರೆ ಇದಕ್ಕೆ, ಹಂಗೆ ಸ್ವಲ್ಪ ಅದಕ್ಕೆ ಗ್ರೀನಿಶ್ ಇರುತ್ತೆ. ದೊನ್ನೆ ಬಿರಿಯಾನಿ ಬಂದು ಸ್ವಲ್ಪ ಗ್ರೀನಿಶ್ ಇರುತ್ತೆ, ಕಾರಣ ಅದೇನೆ ಸೊಪ್ಪುಗಳೆಲ್ಲ ಯೂಸ್ ಮಾಡಿರ್ತಾರೆ, ಜಾಸ್ತಿ ಸೊಪ್ಪು ಯೂಸ್ ಮಾಡಿರ್ತಾರೆ. ಆ್ಯಂಡ್ ಮಸಾಲೆ ಭರಿತವಾಗಿರುತ್ತೆ ನಮ್ಮ ದೊನ್ನೆ ಬಿರಿಯಾನಿ. ಚೆನ್ನಾಗಿದೆ. ಲೈಕ್ ಇದರಲ್ಲಿ ನಮಗೆ ತಿಂದ ತಕ್ಷಣ ನಮಗೆ ಸೊಪ್ಪುಗಳದೆಲ್ಲ ಟೇಸ್ಟ್ ಗೊತ್ತಾಗ್ತಿದೆ. ಆಲ್ಮೋಸ್ಟ್ ಪುದೀನ, ಕೊತ್ತಂಬರಿ, ಮೆಂತ್ಯ ಎಲ್ಲ ಹಾಕಿರ್ತಾರೆ. ಟೇಸ್ಟ್ ಚೆನ್ನಾಗಿದೆ. ಟಿಪಿಕಲ್ ನಮ್ಮ ದೊನ್ನೆ ಬಿರಿಯಾನಿ ಸ್ಟೈಲೆಲ್ಲ ಇದೆ. ಪೀಸು ಅಷ್ಟೇ ಕಂಪೇರಿಟಿವ್ಲಿ ಅದಕ್ಕಿಂತ ಟೆಂಡರ್ ಆಗಿದೆ ಈ ಚಿಕನ್. ಚೆನ್ನಾಗಿದೆ, ಪೀಸ್ ಸಕ್ಕದಾಗಿದೆ. ಇದು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ. ಇದು ಒಟ್ಟಿಗೆ ಕುಕ್ ಮಾಡಿದ್ದಾರೆ, ರೈಸ್ ಜೊತೆನೇ ಚಿಕನ್ ಹಾಕಿ ಕುಕ್ ಮಾಡಿರೋ ಥರ ಇದೆ. ಕೆಲವು ಕಡೆ ಸಪ್ರೇಟಾಗಿ ಕುಕ್ ಮಾಡ್ಕೊತಾರೆ. ನೀವು ದೊನ್ನೆ ಬಿರಿಯಾನಿ ಮೇಕಿಂಗ್ ನೋಡಿದ್ರೆ ಕೆಲವು ಕಡೆ ಚಿಕನ್ ಪೀಸಸ್ ಸಪ್ರೇಟಾಗಿ ಕುಕ್ ಮಾಡಿಕೊಂಡು ರೈಸಿಗೆ ಹಾಕೋದು ಇದ್ದಾರೆ. ಕೆಲವರು ರೈಸ್ ಜೊತೆನೇ ಚಿಕನ್ ಪೀಸಸ್ ಕುಕ್ ಮಾಡಿರ್ತಾರೆ. ಬಟ್ ಇದಕ್ಕೆ ಚೆನ್ನಾಗಿ ಮಸಾಲೆ ಹಿಡಿದಿದೆ, ಸೂಪರ್ ಆಗಿದೆ. ಪೀಸ್ ಸಕ್ಕ ಟೆಂಡರ್ ಆಗಿದೆ. ಆಂಬೂರು ಕಂಪೇರ್ ಮಾಡಿದ್ರೆ ಟೇಸ್ಟು ಸಖತ್ತಾಗಿದೆ, ಪೀಸು ಸಖತ್ತಾಗಿದೆ. ಇನ್ನು ಮೊಟ್ಟೆ ಟೇಸ್ಟ್ ಏನು ಹೇಳಂಗಿಲ್ಲ, ಮೈ ಫೇವ್ರೇಟ್. ಸೊ ಇದಕ್ಕೆ ಸಪ್ರೇಟಾಗಿ ಗ್ರೇವಿ ಏನು ಕೊಟ್ಟಿಲ್ಲ. ಆನಿಯನ್, ಈರುಳ್ಳಿ ಮತ್ತು ನಿಂಬೆಹಣ್ಣು ಕೊಟ್ಟಿದ್ರು, ಬಟ್ ಅದರ ಅವಶ್ಯಕತೆ ಏನಿಲ್ಲ. ಚೆನ್ನಾಗಿದೆ, ಹಂಗೆ ತಿನ್ನೋಕ್ಕೆ ಸಖತ್ತಾಗಿದೆ. ಸೊ ನಮ್ಮ ದೊನ್ನೆ ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ಇದಕ್ಕೆ ಬಂದು ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಕಂಪೇರ್ ಟು ಆಂಬೂರ್ ಸ್ವಲ್ಪ ಸ್ಪೈಸಿ ಇದೆ. ಗೊತ್ತಲ್ಲ, ನಮ್ಮ ದೊನ್ನೆ ಬಿರಿಯಾನಿ ಅಂದರೆ ಸ್ವಲ್ಪ ಸ್ಪೈಸಿ ಇರಲೇಬೇಕು. ಸೊ ನಮಗೆಲ್ಲ ನಾಟಿ ಸ್ಟೈಲು ಸಖತ್ ಇಷ್ಟ ಆಗುತ್ತೆ. ಸ್ವಲ್ಪ ಸ್ಪೈಸಿ ಆಗಿರಬೇಕು, ಸ್ವಲ್ಪ ಮಸಾಲೆ ಜಾಸ್ತಿ ಇರಬೇಕು, ಆ ಥರ ನೋಡ್ಕೊಂಡ್ರೆ ಇದು ನನಗೆ ಸಖತ್ ಇಷ್ಟ ಆಯಿತು. ಆಂಬೂರು ಚೆನ್ನಾಗಿದೆ, ರೈಸು ಫ್ಲೇವರ್ಫುಲ್ ಆಗಿದೆ. ಬಟ್ ನಮಗೆಲ್ಲ ನಾಟಿ ಸ್ಟೈಲ್ ಸಖತ್ ಇಷ್ಟ ಆಗುತ್ತೆ. ಹಾಗಾಗಿ ಸೊ ಆಂಬೂರ್ ಮೇಲೆ ಇದು ಚೆನ್ನಾಗಿದೆ. ಅದು ಕಂಪೇರ್ ಮಾಡಿದ್ರೆ ಪೀಸಸ್ ವೈಸು ಮತ್ತು ರೈಸ್ ವೈಸ್ ಆಗಲಿ ಕ್ವಾಲಿಟಿ, ಟೇಸ್ಟು ಸಖತ್ತಾಗಿದೆ. ಸೊ ನೆಕ್ಸ್ಟ್ ನೋಡೋಣ, ಇನ್ನೂ ಫೈನಲ್ ಒಂದು ಬಾಕಿ ಇದೆ. ಮೇಘನಸ್ ಟೇಸ್ಟ್ ಮಾಡಿದ್ಮೇಲೆ ಇದು ವಿನ್ನರ ಅಥವಾ ಅದ ನೋಡೋಣ. ಈಗ ಎರಡರ ಮಧ್ಯೆ ಫೈಟ್ ಇದೆ. ಒಂದು ಹೈದ್ರಾಬಾದ್ ಬಿರಿಯಾನಿ, ಒಂದು ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ. ಸೊ ಮೇಘನಾ ಫುಡ್ಸ್ ಹೈದ್ರಾಬಾದ್ ಬಿರಿಯಾನಿ ಓಪನ್ ಮಾಡೋಣ. ನೋಡಿ ಇನ್ನೂ ಬಿಸಿ ಇದೆ ಆ್ಯಕ್ಚುಲಿ. ಇದು ಮುಟ್ತಾ ಇದ್ರೆ ಸಖತ್ ಪ್ಯಾಕೇಜಿಂಗ್ ಅಂತೂ ನಾನು ಕಳೆದೋಗ್ಬಿಟ್ಟೆ. ಸಕ್ಕದ ಪ್ಯಾಕೇಜಿಂಗ್ ಮಾಡಿದ್ದಾರೆ. ಎಲ್ಲರೂ ಅಷ್ಟು ನೋಡ್ಬೋದು ನೀವು. ಗ್ರೇವಿ ಆಗಲಿ, ರಾಯ್ತ ಆಗಲಿ, ಸೂಪರಾಗಿ ಪ್ಯಾಕೇಜ್ ಮಾಡಿದ್ದಾರೆ. ನೋಡೋಣ, ರೈಸ್ ಹಾಕೊಳ್ಳೋಣ. ಇದನ್ನಂತೂ ಬರೀ ಕೈಲಿ ಓಪನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಸಕ್ಕದಾಗಿ ಕಾಣ್ತಾ ಇದೆ. ಕ್ವಾಂಟಿಟಿ ಸೂಪರ್ ಆಗಿದೆ, ಆರಾಮಾಗಿ ಇಬ್ಬರು ತಿನ್ಬಿಡ್ಬೋದು, ಅಷ್ಟಿದೆ ಕ್ವಾಂಟಿಟಿ. ಸೊ ರೈಸ್ ಹಾಕೊಂಡಿದ್ದೀನಿ. ನೋಡೋಣ, ಬರೀ ರೈಸ್ನ ಟೇಸ್ಟ್ ಮಾಡಿ ನೋಡೋಣ. ಇದು ಬಂದು ಫುಲ್ ಬಾಸುಮತಿ ರೈಸು, ಬೇರೆ ರೈಸೇ ಯೂಸ್ ಮಾಡಿಲ್ಲ, ಫುಲ್ಲು ಬಾಸುಮತಿ ರೈಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ರೈಸ್ ಇದು ಸಪ್ರೇಟಾಗಿ ಕುಕ್ ಮಾಡಿದ್ದಾರೆ. ನೋಡೋಣ ಹೇಗಿದೆ ಅಂತ. ಓಕೆ, ಅಷ್ಟು ಏನೋ ಮಸಾಲೆ ಭರಿತವಾಗಿ ಏನಿಲ್ಲ, ರೈಸು ನಾರ್ಮಲ್ ಆಗಿದೆ. ನೋಡೋಣ, ಚಿಕನ್ ಜೊತೆ ಹಾಕೊಂಡ್ಮೇಲೆ ಟೇಸ್ಟ್ ಚೇಂಜ್ ಆಗ್ಬೋದೇನೋ. ಇದು ಅಷ್ಟೇ ಬೋನ್ಲೆಸ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಇದು ಬಂದು ನಾನ್ ವೆಜ್ ಅಂತ ಪ್ಯಾಕೇಜಿಂಗಲ್ಲಿ ನೋಡ್ಬೋದು. ಇಲ್ಲಿ ರೆಡ್ ಕಲರ್ ಇರುತ್ತೆ, ನಾನ್ ವೆಜ್ ಅಂತ ಬರೆದಿರ್ತಾರೆ. ಓಕೆ, ಚಿಕನ್ ಗ್ರೇವಿ ಬೋನ್ಲೆಸ್. ಸೊ ನೋಡ್ಬೋದು ಪೀಸಸ್ ಎಲ್ಲ ಚಿಕ್ಕದಾಗಿದೆ. ಗ್ರೇವಿ ಚೆನ್ನಾಗೇನೋ ಕಾಣ್ತಾ ಇದೆ. ನೋಡೋಣ ರೈಸ್ ಜೊತೆ ಹೆಂಗೆ ಕಾಂಪ್ಲಿಮೆಂಟ್ ಮಾಡುತ್ತೆ ಅಂತ. ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಏನೋ ಡೆಡ್ ಆಪೋಸಿಟ್. एकदम इन्होंने वक्त बदल दिया, जज्बात बदल दिए, जिंदगी बदल दी. ಫುಲ್ ಚೇಂಜ್ ಆಗೋಯ್ತು ಬಿರಿಯಾನಿ. ನೀವು ರೈಸ್ ತಿಂದರೆ ಅನಿಸುತ್ತೆ ಯಾವುದೋ ನಾರ್ಮಲ್ ಬಿರಿಯಾನಿ ಅನಿಸ್ಬಿಡುತ್ತೆ. ಬಟ್ ಇದಿದೆ ನೋಡಿ, ಇದು ಸೀಕ್ರೆಟ್, ಇದು ಕೀ ಆ್ಯಕ್ಚುಲಿ. ಈ ಬಿರಿಯಾನಿಗೆ ಕೀ ಇದು. ಆಹಾ, ಬಾಯಿಗಿಟ್ಟ ತಕ್ಷಣ ಸ್ಪೈಸಿಯಾಗಿ. ಚಿಕನ್ ಅಂತೂ ಮಾತಾಡೋಂಗಿಲ್ಲ, ಫುಲ್ ಟೆಂಡರ್ ಆಗಿದೆ ಚಿಕನ್ನು. ನೋಡಿ, ಮುಟ್ಟಿದ್ರೆ ಸಾಕು ಫುಲ್ ಬಿಡಿಸ್ಕೊಬಿಡುತ್ತೆ, ಅಷ್ಟು ಚೆನ್ನಾಗಿದೆ ಚಿಕನ್. ಚಿಕನ್ ಜೊತೆ ತಿಂದ ಮೇಲೆ ಗೊತ್ತಾಯ್ತೈತೆ ಯಾಕೆ ಇದು ಝೊಮ್ಯಾಟೋದ ಟಾಪ್ ರೇಟೆಡ್ ಹೈದ್ರಾಬಾದಿ ಬಿರಿಯಾನಿ ಅಂತ.
ಸಕಲಾಗಿದೆ ನಿಜ, ಸೂಪರ್ ಬಿರಿಯಾನಿ ಇದು. ನಾನು ತಿಂದಿದ್ರಲ್ಲೇ ದಿ ಬೆಸ್ಟ್ ಹೈದ್ರಾಬಾದಿ ಬಿರಿಯಾನಿ ಇದು. ಇದು ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಬಿರಿಯಾನಿ ಟೇಸ್ಟ್ ಮಾಡಿದ್ವಿ ಇವತ್ತು. ಬಟ್ ಎಲ್ಲ ಬಿರಿಯಾನಿನಲ್ಲೂ ಅದರದ್ದೇ ಆದ ಸ್ಪೆಷಾಲಿಟಿ ಇದೆ. ಆಯಾ ಬಿರಿಯಾನಿ ಆಯಾ ಕ್ಯಾಟಗರಿನಲ್ಲಿ ಟಾಪ್ ಇದೆ. ಬಟ್ ಒಟ್ಟಿಗೆ ಮೂರು ನಾನು ಯಾವತ್ತೂ ತಿಂದೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ 3 ಬಿರಿಯಾನಿ ಟೇಸ್ಟ್ ಮಾಡಿದ್ದು. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಬಿರಿಯಾನಿ ಕಂಪ್ಯಾರಿಸನ್ನು ಅಥವಾ ಯಾವುದು ಬೆಸ್ಟ್ ಅನ್ನೋದ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಮಾಡಿದ ಚಾಲೆಂಜ್ ಇವತ್ತು. ಒಂದೇ ಸರಿ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಬಿರಿಯಾನಿ ಟೇಸ್ಟ್ ಮಾಡಿದ್ದೀವಿ. ಒಂದು ಆಂಬೂರು ತಮಿಳ್ನಾಡು ಸ್ಟೈಲು, ನಮ್ಮ ಕರ್ನಾಟಕದ್ದು ದೊನ್ನೆ ಬಿರಿಯಾನಿ, ಆ್ಯಂಡ್ ಆಂಧ್ರದ್ದು ಹೈದ್ರಾಬಾದಿ ಬಿರಿಯಾನಿ. ಸೊ ನಾನು ಹೇಳ್ದಂಗೆ 3 ಕ್ಯಾಟಗರಿ ಇತ್ತು. ಒಂದು ಪ್ಯಾಕೇಜಿಂಗು, ಒಂದು ಕ್ವಾಂಟಿಟಿ, ಒಂದು ಟೇಸ್ಟು. ಫಸ್ಟ್ ರೌಂಡ್ ಬಂದು ನಮ್ಮದು ಪ್ಯಾಕೇಜಿಂಗಲ್ಲಿ ನೋ ಡೌಟ್ ಮೇಘನಾ ವಿನ್ಸ್. ಕ್ವಾಂಟಿಟಿನಲ್ಲಿ ಮೇಘನಾ ಅಷ್ಟೇ ಜಾಸ್ತಿ ಇದೆ, ಇಬ್ಬರು ತಿನ್ಬೋದು. ಸೊ ಇದರಲ್ಲೂ ಮೇಘನಾ ವಿನ್ನು. ಸೆಕೆಂಡ್ ಬಂದು ಆಂಬೂರ್ ಅಂತ ಹೇಳ್ಬೋದು ಕ್ವಾಂಟಿಟಿನಲ್ಲಿ. ಇನ್ನು ಪ್ಯಾಕೇಜಿಂಗಲ್ಲಿ ಫಸ್ಟ್ ಬಂದು ಮೇಘನಾಸು, ಸೆಕೆಂಡ್ ಬಂದು ನಮ್ಮ ದೊನ್ನೆ ಬಿರಿಯಾನಿ. ಸೊ ಕೊನೆಯದು ಫೈನಲ್ ವೆರಿ ಇಂಪಾರ್ಟೆಂಟ್ ಟೇಸ್ಟು. ಟೇಸ್ಟ್ ವೈಸ್ ಬಂದರೆ 3 ಚೆನ್ನಾಗಿದೆ. ಆ್ಯಕ್ಚುಲಿ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಬಿರಿಯಾನಿ ಅಲ್ವಾ ಇದು. ಇದು ಬಂದು ಕಮ್ಮಿ ಮಸಾಲ ಅಫೋರ್ಡಬಲ್ ಬಿರಿಯಾನಿ. ಆ ಕ್ಯಾಟಗರಿನಲ್ಲಿ ಇದು ಚೆನ್ನಾಗಿದೆ. ನಮ್ಮ ನಾಟಿ ಸ್ಟೈಲಲ್ಲಿ ಬೇಕು ಅಂದರೆ ದೊನ್ನೆ ಬಿರಿಯಾನಿ ಚೆನ್ನಾಗಿದೆ. ಹೈದ್ರಾಬಾದ್ ಸ್ಟೈಲಲ್ಲಿ ಅದು ಚೆನ್ನಾಗಿದೆ. ಬಟ್ 3 ಒಟ್ಟಿಗೆ ತಿಂದಾಗ ಯಾವ್ದು ಚೆನ್ನಾಗಿತ್ತು ಅಂದರೆ ಹೈದ್ರಾಬಾದಿ ಬಿರಿಯಾನಿ. ಅದರಲ್ಲೂ ಈ ಮೇಘನಸ್ತು ಹೈದ್ರಾಬಾದಿ ಬಿರಿಯಾನಿ ಟಾಪ್ ಕ್ಲಾಸ್ ಆಗಿತ್ತು, ಸಕ್ಕತ್ತಾಗಿದೆ. ಇಬ್ಬರು ಏನಾರೋ ನೀವು ಮನೇಲಿ ಇಬ್ಬರು ಬಿರಿಯಾನಿ ತಿನ್ಬೇಕು ಅಂದ್ಕೊಂಡ್ರೆ ಮೇಘನಾ ಫುಡ್ಸ್ ಆರ್ಡ್ರ್ ಮಾಡ್ಕೊಳ್ಳಿ. ಝೊಮ್ಯಾಟೋದಲ್ಲಿ, ಸ್ವಿಗ್ಗಿಲಿ ಎಲ್ಲ ಕಡೆ ಸಿಗುತ್ತೆ. ಪಕ್ಕಾ ಪೈಸಾ ವಸೂಲ್ ಬಿರಿಯಾನಿ ಅಂತ ಹೇಳ್ತೀನಿ. ಟೇಸ್ಟ್ ಮಾತ್ರ ಆಸಮ್ ಆಗಿದೆ. ರೈಸ್ ಜೊತೆ ಆ ಚಿಕನ್ ಕಾಂಪ್ಲಿಮೆಂಟ್ ಮಾಡುತ್ತಲ್ಲ, ಬೆಸ್ಟ್ ಎವರ್ ಬಿರಿಯಾನಿ ಅಂತ ಹೇಳ್ಬೋದು. ಆ್ಯಂಡ್ ನಾಟಿ ಸ್ಟೈಲ್ ಇಷ್ಟ ಆಗೋರಿಗೆ ನಮ್ಮ ದೊನ್ನೆ ಬಿರಿಯಾನಿನೂ ಸೂಪರ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಕಂಪ್ಯಾರಿಸನ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಬಾಯ್.